ನಮಸ್ಕಾರ ವೀಕ್ಷಕರೇ, ಬಿಜಿಎಂ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಪತ್ರಕರ್ತನ ಹೆಸರಿನಲ್ಲಿ ಹಣ ಪೀಕಲು ಗ್ಯಾಂಗ್ ಸ್ಕೆಚ್ ಹಾಕಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಆರೋಪಿತ ನಾಗನಗೌಡ ಪಾಟೀಲ್ ಹಾಗೂ ಅವರ ತಂಡ ಪತ್ರಕರ್ತರ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಈ ರೀತಿಯ ಹಣ ವಸೂಲಿಗೆ ಮುಂದಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. $50,000 ಹಣಕ್ಕೆ ಬೇಡಿಕೆ ಇಟ್ಟ ಪತ್ರಕರ್ತ ಬಂಧನ ಯಾವಾಗ? ಬೆಳಗಾವಿ ಜಿಲ್ಲೆಯಲ್ಲಿ ಪತ್ರಕರ್ತನ ಹೆಸರಿನಲ್ಲಿ ಹಣ ಪೀಕುವ ಗ್ಯಾಂಗ್ ಒಂದು ಗ್ರಾಮಸ್ಥರ ಕೈಗೆ ಸಿಕ್ಕಿರುವ ಘಟನೆ ಹಿರೇಬಾಗೇವಾಡಿಯಲ್ಲಿ ನಡೆದಿದೆ. ಪೂಜೆಗೆಂದು ಸಂಗ್ರಹಿಸಿದ್ದ ಅಕ್ಕಿಯನ್ನು ದೇವಸ್ಥಾನದ ಕಮಿಟಿ ಹತ್ತಿರ $50,000 ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದ ಮೇಲೆ ನಾಗನಗೌಡ ಪಾಟೀಲ್, ರಮೇಶ್ ವಡ್ಡರಟ್ಟಿ, ಗೌಸ್ ಸನದಿ ಹಾಗೂ ದಯಾನಂದ ಮಾಳೆ ಪಗೋಳ್ ಎಂಬುವರ ವಿರುದ್ಧ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿತ ನಾಗನಗೌಡ ಪಾಟೀಲ್ ಹಾಗೂ ಅವರ ತಂಡ ಪತ್ರಕರ್ತರ ಹೆಸರನ್ನ ದುರುಪಯೋಗಪಡಿಸಿಕೊಂಡು ಈ ರೀತಿಯ ಹಣ ವಸೂಲಿಗೆ ಮುಂದಾಗಿ ಜನರಲ್ಲಿ ಭಯ ಮತ್ತು ಆತಂಕ ಸೃಷ್ಟಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಕೃತ್ಯದಿಂದ ನಿಜವಾದ ಪತ್ರಕರ್ತರ ಗೌರವಕ್ಕೂ ಧಕ್ಕೆ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತವಾಗಿದೆ. ಘಟನೆಯ ಕುರಿತು ಮಾಹಿತಿ ಪಡೆದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರೂ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ. ಬಂಧನ ಯಾವಾಗ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಆರೋಪಿತರ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹಿರೇಬಾಗೇವಾಡಿ ಬೆಳಗಾವಿಯ ಹಿರೇಬಾಗೇವಾಡಿ ಗ್ರಾಮದಲ್ಲಿ ಅಕ್ಕಿ ಕಳ್ಳ ಸಾಗಾಣಿಕೆ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಹಲವಾರು ಪತ್ರಕರ್ತರ ವೇಷದಲ್ಲಿ ಬರ್ತಾ ಇದ್ದಾರೆ. ಆ ಪತ್ರಕರ್ತರ ವೇಷದಲ್ಲಿ ಬಂದಂತ ವ್ಯಕ್ತಿಗಳು ಇದಾಗಿತ್ತು ಈ ಕ್ಷಣದ ಬಿಜಿಎಂ ನ್ಯೂಸ್. ನಮಸ್ಕಾರ.